ವೆಲ್ಕಮ್ ಬ್ಯಾಕ್. 6 ಜನ ನಕ್ಸಲರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶರಣಾದ ಬಳಿಕ ವಿಪಕ್ಷ ನಾಯಕರು ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೀಕೆ ಮಾಡ್ತಲೇ ಬಂದಿದ್ದಾರೆ. ಈಗ ಶರಣಾದ ನಕ್ಸಲಿಯರು ವರ್ಸಸ್ ಬಿಜೆಪಿ ನಾಯಕರು ಅನ್ನುವಂಥ ಪರಿಸ್ಥಿತಿ. ಬಿಜೆಪಿ ನಾಯಕರ ಆರೋಪಕ್ಕೆ ಮಾಜಿ ನಕ್ಸಲರ ತಿರುಗೇಟು. ಶರಣಾಗತಿಯಲ್ಲ ಪುನರ್ವಸತಿ ಹೀಗಂತ ನೂರ್ ಶ್ರೀಧರ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಹೋರಾಟ ಮಾಡಲು ಮಾತ್ರ ಬಂದಿದ್ದೇವೆ. ಬಿಜೆಪಿ ಸರ್ಕಾರ ನಮಗೆ ಸಹಕಾರ ಕೊಡಲಿಲ್ಲ. ನಾವು ಯಾವಾಗಲೂ ಕೂಡ ಆತಂಕದಲ್ಲೇ ಇದ್ದೀವಿ, ಭರವಸೆ ಈಡೇರಿಸಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದ ಇತಿಹಾಸದಲ್ಲೇ 6 ಜನ ನಕ್ಸಲರು ತಮ್ಮ ಹೋರಾಟವನ್ನು ಬದಿಗೊತ್ತಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿ ಅವರು ಈಗ ಶರಣಾಗತಿ ಆಗಿರ್ತಕ್ಕಂಥದ್ದು. ನೂರ್ ಶ್ರೀಧರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಕೂಡ 6 ಜನರ ಹೋರಾಟವನ್ನು ಬದಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಈಗಾಗಲೇ ಸರ್ಕಾರ ಜೊತೆ ಎಲ್ಲ ಮಾತುಕತೆ ಆಗಿದೆ, ಭರವಸೆಯನ್ನು ಕೊಟ್ಟಿರ್ತು. ಈಗಾಗಲೇ ಅವರು ಭರವಸೆಯನ್ನು ಈಡೇರಿಸುವಷ್ಟ ಸರ್ಕಾರ ಗಮನ ಹರಿಸಿದೆಯಾ ಅನ್ನೋದು? ಅಲ್ಲ, ಮೊದಲ ಪ್ರತಿಕ್ರಿಯೆ ನಿನ್ನೆ ನಮ್ಗೆ ಗೊತ್ತಾಗ ಅಂದರೆ 2 ಪ್ರತಿಕ್ರಿಯೆ ನೋಡ್ತೀವಿ. ಅಂದರೆ ನಾವು ಇವ್ರು ಕರ್ಕೊಂಡು ಬಂದಾಗ ಇಡೀ ಮಂತ್ರಿಮಂಡಳ CM ಆದಿಯಾಗಿ DCM, ಹೋಮ್ ಮಿನಿಸ್ಟರು, ಫಾರೆಸ್ಟ್ ಮಿನಿಸ್ಟರು ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ಏನು ಮಾತನ್ನು ಆಲಿಸಿದ್ರು, ಇವ್ರೇನು ಮಾತಾಡಲಿಲ್ಲ. ನೀವೇನು ಹೇಳ್ತೀರೋ ಹೇಳಿ, ನಾವು ಕೇಳಿಸ್ಕೊಳ್ತೀವಿ ಅಂತ ಕೂತಿದ್ರು. ಈ ಆ್ಯಟಿಟ್ಯೂಡ್ ಫಸ್ಟ್ ಟೈಮ್ ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ ಅಲ್ಲಿ ಹಿಂಗಾಗುತ್ತೆ ಅಂತ. ಕರ್ಕೊಂಬರ್ತಾರೆ ಅಂದರೆ ಪ್ರೆಸ್ ಮೀಡಿಯಾಗೆ ಏನೋ ಶೋ ನಡೆಸೋಕೆ ನಡೀತದೆ ಅನ್ನಂಗೆ ಇದ್ದೆ ವಾಸ್ತವದಲ್ಲಿ. ಇದು ನಮ್ಗೆ ಈ ಪಾರ್ಟ್ ಗೊತ್ತಿರಲಿಲ್ಲ. ಬಂದ ತಕ್ಷಣ ನಮಗೂ ಅನಿರೀಕ್ಷಿತವಾಗಿತ್ತು. ಅದು ಪೂರ್ತಿ ಮಂತ್ರಿಮಂಡಲ ಕೂತ್ಕೊಂಡಿದೆ. ಬಂದು CM ಎತ್ತ ತಕ್ಷಣ ನಿಮ್ಗೇನಿದೆ ಮಾತಾಡಿ, ನಾನು ಫಸ್ಟ್ ಪರಿಚಯ ಮಾಡಿಸ್ಕೊಟ್ಟೆ ಎಲ್ಲರಿಗೂ. ಮಾಡಿದ ತಕ್ಷಣ ಮಾತಾಡಿ ಅಮ್ಮ ಅಂತ ಹೇಳಿದ್ರು. ಅದಾಯಿತು. ಇದು ಈ ಆ್ಯಟಿಟ್ಯೂಡ್ ಇದೆಯಲ್ಲ, ಅಪ್ರೋಚ್, ದಿಸ್ ಇಸ್ ನಂಬರ್ 1. ಎರಡನೇದು CM ಅವರು ಹೇಳಿದ್ದಂಥದ್ದು. ಆಮೇಲೆ ಏನಪ್ಪ ಅಂದರೆ ಅವರು ಹೇಳಿದ ತಕ್ಷಣ ಅವ್ರು ಹೇಳಿದ್ದೇನಪ್ಪ ಅಂದರೆ ಅವರು CM ಮುಂದೇನು ಹೇಳಿದ್ರು, ನಾವು ಹೋರಾಟನ ಬಿಟ್ಟು ಬಂದಿಲ್ಲ, ನಮ್ಮ ಜೀವನದ ಕೊನೆ ಉಸಿರಿನ ತನಕ ಹೋರಾಟನ ನಾವು ಮುಂದುವರಿಸ್ತೀವಿ ಅನ್ನೋದನ್ನು ಕೂಡ ನಾವು ಸ್ಪಷ್ಟವಾಗಿ ಇಲ್ಲಿ ಹೇಳಲಿಕ್ಕೆ ಬಯಸ್ತಿದ್ವಿ ಅಂತಲೇ ಅವ್ರು ಹೇಳಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿ CM ಅವರು ಇದನ್ನು ಮಾಡಿ, ಇಲ್ಲ ನಾವು ಯಾವುದೇ ಹೋರಾಟ ಮಾಡೋದು ತಪ್ಪಲ್ಲ, ಈ ಸಮಾಜದಲ್ಲಿ ಇಷ್ಟು ಅನ್ಯಾಯಗಳಿದೆ, ಹೋರಾಟ ಅನ್ನೋದು ಅನಿವಾರ್ಯ, ಹೋರಾಟ ತಪ್ಪಲ್ಲ, ಆ ಹೋರಾಟ ಪ್ರಜಾಸತ್ತಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ, ಕಾನೂನುಬದ್ಧವಾಗಿ ಇರಬೇಕು ಅನ್ನೋದಷ್ಟು ಮಾತ್ರ ನಾವು ಹೇಳ್ತೀವಿ. ನೀವು ಬಂದು ಹೋರಾಟ ಮಾಡೋದ್ರಲ್ಲಿ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ನೀವು ಹೋರಾಟದ ಮಾರ್ಗ ಬದಲಾಯಿಸಬೇಕಾಗಿಂತ ನಾವು ಇರ್ತೀವಿ, ನೀವು ಬದಲಾಯಿಸಬಹುದು. ಆ ಹೋರಾಟಕ್ಕೆ ಹೋದಾಗ ಅನಿವಾರ್ಯವಾಗಿ ಸರ್ಕಾರನೂ ಕೂಡ ಬಹಳ ಕಠಿಣವಾಗಿ ಇರಬೇಕಾಗ್ತದೆ, ಬೇರೆ ದಾರಿ ಇಲ್ಲ. ಇದಕ್ಕೆ ನಮ್ಮ ಸಂಪೂರ್ಣ ಸ್ವಾಗತ ಇದೆ ಅಂತೇಳಿ ಅವ್ರು ಬರಮಾಡ್ಕೊಂಡ್ರು. ಇದು ಎರಡನೇದು. ಮೂರನೇದು, ನಿನ್ನೆ ಮತ್ತೆ ನಾವು CM ಅವ್ರನ್ನ ಭೇಟಿ ಮಾಡಿದ್ವಿ. ನೆಕ್ಸ್ಟ್ ಇಮ್ಮಿಡಿಯೇಟ್ 5 ಸ್ಟೆಪ್ಸ್, ಇನ್ನೂ ತುಂಬ ಇದೆ ಸ್ಟೆಪ್ಸು. ಹಂಗೆ ನೋಡ್ಬೇಕಂದ್ರೆ A to Z ಅಂದರೆ ನಾವು ABCDE ಇಟ್ಟಿದ್ದೀವಿ. ನಾಳೆ ಮೊನ್ನೆ ಹೋಗಿ ಒಂದೇ ಸರಿ ಇಷ್ಟು ಬಾಲ ಇಟ್ಕೊಂಡ್ರೆ ಉಪಯೋಗ ಇಲ್ಲ. ನೆಕ್ಸ್ಟ್ ಮೂವಿಂಗ್ ಸ್ಟೆಪ್ಸ್ 5 ಇಟ್ಟಿವಿ. 5 ಸ್ಟೆಪ್ಸ್ಗೂ ಕೂಡ ಅವ್ರಿಗೆ ಸಕಾರಾತ್ಮಕ ಅವ್ರ ಪ್ರತಿಕ್ರಿಯೆ ಇತ್ತು ನಿನ್ನೆ. ಸೊ ಹಂಗಾಗಿ ಬೇಸಿಕಲಿ ಅಪ್ರೋಚ್ ಇಸ್ ಗುಡ್. ಪೊಲೀಸರು ಕೂಡ ಇದುವರೆಗೆ ತನಕ ಪೊಲೀಸ್ ಇಲಾಖೆಯಿಂದ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ನಮ್ಮ ಜೊತೆ. ಸೊ ಮುಂದೆ ಇನ್ನೂ ನೋಡಬೇಕು. ಮುಂದೆ ಬರೀ ವ್ಯಕ್ತಿಗಳ ಕೈಯಲ್ಲಿರೋದಿಲ್ಲಲ್ಲ, ಈ ಸಿಸ್ಟಮ್ ಮೂವಿಂಗೇ ಭಾಳ ಕಷ್ಟ ಇದೆ. ಆ ಸವಾಲು ಇದ್ದೇ ಇರ್ತೀವಿ. ಆ ಪಕ್ಷ ಈ ಪಕ್ಷ ಅಂತಲ್ಲ, ಈ ಸಿಸ್ಟಮ್ ಪಕ್ಷಗಳ ದಾಟದಂಥದ್ದು. ವ್ಯಕ್ತಿಗಳು ದಾಟಿ, ಪಕ್ಷಗಳನ್ನು ದಾಟಿ ಒಂದು ಸಿಸ್ಟಮ್ ಇದೆ. ಸೊ ಹಂಗಾಗಿ ಇದು ಅಷ್ಟು ಸುಲಭವಾಗಿ ಮೂವ್ ಆಗೋದಿಲ್ಲ. ಚಾಲೆಂಜಸ್ ಇದೆ, ಬಟ್ ವಿ ಶುಡ್ ಪುಷ್ ಅಂಡ್ ಗೋ. ಇದಿಷ್ಟು ನೂರ್ ಶ್ರೀಧರ್ ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್, ಬಸವರಾಜ್ ಚರ್ತಿಬಿಟ್, ರಿಪಬ್ಲಿಕ್ ಕಡೆ. ಇದು ನಿಮ್ಮ ಧ್ವನಿ. ವೆಲ್ಕಮ್ ಬ್ಯಾಕ್. 6 ಜನ ನಕ್ಸಲರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶರಣಾದ ಬಳಿಕ ವಿಪಕ್ಷ ನಾಯಕರು ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೀಕೆ ಮಾಡ್ತಲೇ ಬಂದಿದ್ದಾರೆ. ಈಗ ಶರಣಾದ ನಕ್ಸಲಿಯರು ವರ್ಸಸ್ ಬಿಜೆಪಿ ನಾಯಕರು ಅನ್ನುವಂಥ ಪರಿಸ್ಥಿತಿ. ಬಿಜೆಪಿ ನಾಯಕರ ಆರೋಪಕ್ಕೆ ಮಾಜಿ ನಕ್ಸಲರ ತಿರುಗೇಟು. ಶರಣಾಗತಿಯಲ್ಲ ಪುನರ್ವಸತಿ ಹೀಗಂತ ನೂರ್ ಶ್ರೀಧರ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಹೋರಾಟ ಮಾಡಲು ಮಾತ್ರ ಬಂದಿದ್ದೇವೆ. ಬಿಜೆಪಿ ಸರ್ಕಾರ ನಮಗೆ ಸಹಕಾರ ಕೊಡಲಿಲ್ಲ. ನಾವು ಯಾವಾಗಲೂ ಕೂಡ ಆತಂಕದಲ್ಲೇ ಇದ್ದೀವಿ, ಭರವಸೆ ಈಡೇರಿಸಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದ ಇತಿಹಾಸದಲ್ಲೇ 6 ಜನ ನಕ್ಸಲರು ತಮ್ಮ ಹೋರಾಟವನ್ನು ಬದಿಗೊತ್ತಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿ ಅವರು ಈಗ ಶರಣಾಗತಿ ಆಗಿರ್ತಕ್ಕಂಥದ್ದು. ನೂರ್ ಶ್ರೀಧರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಕೂಡ 6 ಜನರ ಹೋರಾಟವನ್ನು ಬದಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಈಗಾಗಲೇ ಸರ್ಕಾರ ಜೊತೆ ಎಲ್ಲ ಮಾತುಕತೆ ಆಗಿದೆ, ಭರವಸೆಯನ್ನು ಕೊಟ್ಟಿರ್ತು. ಈಗಾಗಲೇ ಅವರು ಭರವಸೆಯನ್ನು ಈಡೇರಿಸುವಷ್ಟ ಸರ್ಕಾರ ಗಮನ ಹರಿಸಿದೆಯಾ ಅನ್ನೋದು? ಅಲ್ಲ, ಮೊದಲ ಪ್ರತಿಕ್ರಿಯೆ ನಿನ್ನೆ ನಮ್ಗೆ ಗೊತ್ತಾಗ ಅಂದರೆ 2 ಪ್ರತಿಕ್ರಿಯೆ ನೋಡ್ತೀವಿ. ಅಂದರೆ ನಾವು ಇವ್ರು ಕರ್ಕೊಂಡು ಬಂದಾಗ ಇಡೀ ಮಂತ್ರಿಮಂಡಳ CM ಆದಿಯಾಗಿ DCM, ಹೋಮ್ ಮಿನಿಸ್ಟರು, ಫಾರೆಸ್ಟ್ ಮಿನಿಸ್ಟರು ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ಏನು ಮಾತನ್ನು ಆಲಿಸಿದ್ರು,
ಇವ್ರೇನು ಮಾತಾಡಲಿಲ್ಲ. ನೀವೇನು ಹೇಳ್ತೀರೋ ಹೇಳಿ, ನಾವು ಕೇಳಿಸ್ಕೊಳ್ತೀವಿ ಅಂತ ಕೂತಿದ್ರು. ಈ ಆ್ಯಟಿಟ್ಯೂಡ್ ಫಸ್ಟ್ ಟೈಮ್ ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ ಅಲ್ಲಿ ಹಿಂಗಾಗುತ್ತೆ ಅಂತ. ಕರ್ಕೊಂಬರ್ತಾರೆ ಅಂದರೆ ಪ್ರೆಸ್ ಮೀಡಿಯಾಗೆ ಒಂದು ಏನೋ ಶೋ ನಡೆಸೋಕೆ ನಡೀತದೆ ಅನ್ನಂಗೆ ಇದ್ದೆ ವಾಸ್ತವದಲ್ಲಿ. ಇದು ನಮ್ಗೆ ಈ ಪಾರ್ಟ್ ಗೊತ್ತಿರಲಿಲ್ಲ. ಬಂದ ತಕ್ಷಣ ನಮಗೂ ಅನಿರೀಕ್ಷಿತವಾಗಿತ್ತು ಅದು. ಪೂರ್ತಿ ಮಂತ್ರಿಮಂಡಲ ಕೂತ್ಕೊಂಡಿದೆ. ಬಂದು CM ಎತ್ತ ತಕ್ಷಣ ನಿಮ್ಗೇನಿದೆ ಮಾತಾಡಿ, ನಾನು ಫಸ್ಟ್ ಪರಿಚಯ ಮಾಡಿಸ್ಕೊಟ್ಟೆ ಎಲ್ಲರಿಗೂ. ಮಾಡಿದ ತಕ್ಷಣ ಮಾತಾಡಿ ಅಮ್ಮ ಅಂತ ಹೇಳಿದ್ರು. ಅದಾಯಿತು. ಇದು ಈ ಆ್ಯಟಿಟ್ಯೂಡ್ ಇದೆಯಲ್ಲ, ಅಪ್ರೋಚ್, ದಿಸ್ ಇಸ್ ನಂಬರ್ 1. ಎರಡನೇದು CM ಅವರು ಹೇಳಿದಂಥದ್ದು. ಆಮೇಲೆ ಏನಪ್ಪ ಅಂದರೆ ಅವರು ಹೇಳಿದ ತಕ್ಷಣ ಅವ್ರು ಹೇಳಿದ್ದೇನಪ್ಪ ಅಂದರೆ ಅವರು CM ಮುಂದೇನು ಹೇಳಿದ್ರು, ನಾವು ಹೋರಾಟನ ಬಿಟ್ಟು ಬಂದಿಲ್ಲ, ನಮ್ಮ ಜೀವನದ ಕೊನೆ ಉಸಿರಿನ ತನಕ ಹೋರಾಟನ ನಾವು ಮುಂದುವರಿಸ್ತೀವಿ ಅನ್ನೋದನ್ನು ಕೂಡ ನಾವು ಸ್ಪಷ್ಟವಾಗಿ ಇಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೀವಿ ಅಂತಲೇ ಅವ್ರು ಹೇಳಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿ CM ಅವರು ಇದನ್ನು ಮಾಡಿ, ಇಲ್ಲ ನಾವು ಯಾವುದೇ ಹೋರಾಟ ಮಾಡೋದು ತಪ್ಪಲ್ಲ, ಈ ಸಮಾಜದಲ್ಲಿ ಇಷ್ಟು ಅನ್ಯಾಯಗಳಿದೆ, ಹೋರಾಟ ಅನ್ನೋದು ಅನಿವಾರ್ಯ, ಹೋರಾಟ ತಪ್ಪಲ್ಲ, ಆ ಹೋರಾಟ ಪ್ರಜಾಸತ್ತಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ, ಕಾನೂನುಬದ್ಧವಾಗಿ ಇರಬೇಕು ಅನ್ನೋದಷ್ಟು ಮಾತ್ರ ನಾವು ಹೇಳ್ತೀವಿ. ನೀವು ಬಂದು ಹೋರಾಟ ಮಾಡೋದ್ರಲ್ಲಿ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ನೀವು ಹೋರಾಟದ ಮಾರ್ಗ ಬದಲಾಯಿಸಬೇಕಾಗಿಂತ ನಾವು ಇರ್ತೀವಿ. ನೀವು ಬದಲಾಯಿಸಬಹುದು. ಆ ಹೋರಾಟಕ್ಕೆ ಹೋದಾಗ ಅನಿವಾರ್ಯವಾಗಿ ಸರ್ಕಾರನೂ ಕೂಡ ಬಹಳ ಕಠಿಣವಾಗಿ ಇರಬೇಕಾಗ್ತದೆ, ಬೇರೆ ದಾರಿ ಇಲ್ಲ. ಇದಕ್ಕೆ ನಮ್ಮ ಸಂಪೂರ್ಣ ಸ್ವಾಗತ ಇದೆ ಅಂತೇಳಿ ಅವ್ರು ಬರಮಾಡ್ಕೊಂಡ್ರು. ಇದು ಎರಡನೇದು. ಮೂರನೇದು, ನಿನ್ನೆ ಮತ್ತೆ ನಾವು CM ಅವ್ರನ್ನ ಭೇಟಿ ಮಾಡಿದ್ವಿ. ನೆಕ್ಸ್ಟ್ ಇಮ್ಮಿಡಿಯೇಟ್ 5 ಸ್ಟೆಪ್ಸ್, ಇನ್ನೂ ತುಂಬ ಇದೆ ಸ್ಟೆಪ್ಸು. ಹಂಗೆ ನೋಡ್ಬೇಕಂದ್ರೆ A to Z ಅಂದರೆ ನಾವು ABCDE ಇಟ್ಟಿದ್ದೀವಿ. ನಾಳೆ ಮೊನ್ನೆ ಹೋಗಿ ಒಂದೇ ಸರಿ ಇಷ್ಟು ಬಾಲ ಇಟ್ಕೊಂಡ್ರೆ ಉಪಯೋಗ ಇಲ್ಲ. ನೆಕ್ಸ್ಟ್ ಮೂವಿಂಗ್ ಸ್ಟೆಪ್ಸ್ 5 ಇಟ್ಟಿವಿ. 5 ಸ್ಟೆಪ್ಸ್ಗೂ ಕೂಡ ಅವ್ರಿಗೆ ಸಕಾರಾತ್ಮಕ ಅವ್ರ ಪ್ರತಿಕ್ರಿಯೆ ಇತ್ತು ನೆನ್ನೆ. ಸೊ ಹಂಗಾಗಿ ಬೇಸಿಕಲಿ ಅಪ್ರೋಚ್ ಇಸ್ ಗುಡ್. ಪೊಲೀಸರು ಕೂಡ ಇದುವರೆಗೆ ತನಕ ಪೊಲೀಸ್ ಇಲಾಖೆಯಿಂದ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ನಮ್ಮ ಜೊತೆ. ಸೊ ಮುಂದೆ ಇನ್ನೂ ನೋಡಬೇಕು. ಮುಂದೆ ಬರೀ ವ್ಯಕ್ತಿಗಳ ಕೈಯಲ್ಲಿರೋದಿಲ್ಲಲ್ಲ, ಈ ಸಿಸ್ಟಮ್ ಮೂವಿಂಗೇ ಭಾಳ ಕಷ್ಟ ಇದೆ. ಆ ಸವಾಲು ಇದ್ದೇ ಇರ್ತೀವಿ. ಆ ಪಕ್ಷ ಈ ಪಕ್ಷ ಅಂತಲ್ಲ, ಈ ಸಿಸ್ಟಮ್ ಪಕ್ಷಗಳ ದಾಟದಂಥದ್ದು. ವ್ಯಕ್ತಿಗಳು ದಾಟಿ, ಪಕ್ಷಗಳನ್ನು ದಾಟಿ ಒಂದು ಸಿಸ್ಟಮ್ ಇದೆ. ಸೊ ಹಂಗಾಗಿ ಇದು ಅಷ್ಟು ಸುಲಭವಾಗಿ ಮೂವ್ ಆಗೋದಿಲ್ಲ. ಚಾಲೆಂಜಸ್ ಇದೆ, ಬಟ್ ವಿ ಶುಡ್ ಪುಷ್ ಅಂಡ್ ಗೋ. ಇದಿಷ್ಟು ನೂರ್ ಶ್ರೀಧರ್ ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್, ಬಸವರಾಜ್ ಚರ್ತಿಪಟ್, ರಿಪಬ್ಲಿಕ್ ಕಡೆ. ಇದು ನಿಮ್ಮ ಧ್ವನಿ. ವೆಲ್ಕಮ್ ಬ್ಯಾಕ್. 6 ಜನ ನಕ್ಸಲರು CM ಸಿದ್ದರಾಮಯ್ಯನವರ ಮುಂದೆ ಶರಣಾದ ಬಳಿಕ ವಿಪಕ್ಷ ನಾಯಕರು ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೀಕೆ ಮಾಡ್ತಲೇ ಬಂದಿದ್ದಾರೆ. ಈಗ ಶರಣಾದ ನಕ್ಸಲೀಯರು ವರ್ಸಸ್ ಬಿಜೆಪಿ ನಾಯಕರು ಅನ್ನುವಂಥ ಪರಿಸ್ಥಿತಿ. ಬಿಜೆಪಿ ನಾಯಕರ ಆರೋಪಕ್ಕೆ ಮಾಜಿ ನಕ್ಸಲರ ತಿರುಗೇಟು. ಶರಣಾಗತಿಯಲ್ಲ, ಪುನರ್ವಸತಿ, ಹೀಗಂತ ನೂರ್ ಶ್ರೀಧರ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಹೋರಾಟ ಮಾಡಲು ಮಾತ್ರ ಬಂದಿದ್ದೇವೆ, ಬಿಜೆಪಿ ಸರ್ಕಾರ ನಮಗೆ ಸಹಕಾರ ಕೊಡಲಿಲ್ಲ, ನಾವು ಯಾವಾಗಲೂ ಕೂಡ ಆತಂಕದಲ್ಲೇ ಇದ್ದೀವಿ, ಭರವಸೆ ಈಡೇರಿಸಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದ ಇತಿಹಾಸದಲ್ಲೇ 6 ಜನ ನಕ್ಸಲರು ತಮ್ಮ ಹೋರಾಟವನ್ನ ಬದಿಗೊತ್ತಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿ ಅವರು ಈಗ ಶರಣಾಗತಿ ಆಗಿರ್ತಕ್ಕಂಥದ್ದು. ನೂರ್ ಶ್ರೀಧರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಕೂಡ 6 ಜನರ ಹೋರಾಟವನ್ನು ಬದಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಈಗಾಗಲೇ ಸರ್ಕಾರ ಜೊತೆ ಎಲ್ಲ ಮಾತುಕತೆ ಆಗಿದೆ, ಭರವಸೆಯನ್ನು ಕೊಟ್ಟಿರ್ತು. ಈಗಾಗಲೇ ಅವರು ಭರವಸೆಯನ್ನು ಈಡೇರಿಸುವಷ್ಟ ಸರ್ಕಾರ ಗಮನ ಹರಿಸಿದೆಯಾ ಅನ್ನೋದು? ಅಲ್ಲ, ಮೊದಲ ಪ್ರತಿಕ್ರಿಯೆ ನಿನ್ನೆ ನಮ್ಗೆ ಗೊತ್ತಾಯ್ತು. ಅಂದರೆ 2 ಪ್ರತಿಕ್ರಿಯೆ ನೋಡ್ತೀವಿ. ಅಂದರೆ ನಾವು ಇವ್ರು ಕರ್ಕೊಂಡು ಬಂದಾಗ ಇಡೀ ಮಂತ್ರಿಮಂಡಲ, CM ಆದಿಯಾಗಿ DCM, ಹೋಮ್ ಮಿನಿಸ್ಟರು, ಫಾರೆಸ್ಟ್ ಮಿನಿಸ್ಟರು, ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ಏನು ಮಾತನ್ನು ಆಲಿಸಿದ್ರು, ಇವ್ರೇನು ಮಾತಾಡಲಿಲ್ಲ. ನೀವೇನು ಹೇಳ್ತೀರೋ ಹೇಳಿ, ನಾವು ಕೇಳಿಸ್ಕೊಳ್ತೀವಿ ಅಂತ ಕೂತಿದ್ರು. ಈ ಆ್ಯಟಿಟ್ಯೂಡ್ ಫಸ್ಟ್ ಟೈಮ್ ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ ಅಲ್ಲಿ ಹಿಂಗಾಗುತ್ತೆ ಅಂತ. ಕರ್ಕೊಂಬರ್ತಾರೆ ಅಂದರೆ ಪ್ರೆಸ್ ಮೀಡಿಯಾಗೆ ಒಂದು ಏನೋ ಶೋ ನಡೆಸೋಕೆ ನಡೀತದೆ ಅನ್ನಂಗೆ ಇದ್ದೆ ವಾಸ್ತವದಲ್ಲಿ. ಇದು ನಮ್ಗೆ ಈ ಪಾರ್ಟ್ ಗೊತ್ತಿರಲಿಲ್ಲ. ಬಂದ ತಕ್ಷಣ ನಮಗೂ ಅನಿರೀಕ್ಷಿತವಾಗಿತ್ತು ಅದು. ಪೂರ್ತಿ ಮಂತ್ರಿಮಂಡಲ ಕೂತ್ಕೊಂಡಿದೆ. ಬಂದು CM ಎತ್ತ ತಕ್ಷಣ ನಿಮ್ಗೇನಿದೆ ಮಾತಾಡಿ, ನಾನು ಫಸ್ಟ್ ಪರಿಚಯ ಮಾಡಿಸ್ಕೊಟ್ಟೆ ಎಲ್ಲರಿಗೂ. ಮಾಡಿದ ತಕ್ಷಣ ಮಾತಾಡಿ ಅಮ್ಮ ಅಂತ ಹೇಳಿದ್ರು. ಅದಾಯಿತು. ಇದು ಈ ಆ್ಯಟಿಟ್ಯೂಡ್ ಇದೆಯಲ್ಲ, ಅಪ್ರೋಚ್, ದಿಸ್ ಇಸ್ ನಂಬರ್ 1. ಎರಡನೇದು, CM ಅವರು ಹೇಳಿದಂಥದ್ದು. ಆಮೇಲೆ ಏನಪ್ಪ ಅಂದರೆ ಅವರು ಹೇಳಿದ ತಕ್ಷಣ ಅವ್ರು ಹೇಳಿದ್ದೇನಪ್ಪ ಅಂದರೆ ಅವರು CM ಮುಂದೇನು ಹೇಳಿದ್ರು, ನಾವು ಹೋರಾಟನ ಬಿಟ್ಟು ಬಂದಿಲ್ಲ, ನಮ್ಮ ಜೀವನದ ಕೊನೆ ಉಸಿರಿನ ತನಕ ಹೋರಾಟನ ನಾವು ಮುಂದುವರಿಸ್ತೀವಿ ಅನ್ನೋದನ್ನು ಕೂಡ ನಾವು ಸ್ಪಷ್ಟವಾಗಿ ಇಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೀವಿ ಅಂತಲೇ ಅವ್ರು ಹೇಳಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿ CM ಅವರು ಇದನ್ನು ಮಾಡಿ, ಇಲ್ಲ ನಾವು ಯಾವುದೇ ಹೋರಾಟ ಮಾಡೋದು ತಪ್ಪಲ್ಲ, ಈ ಸಮಾಜದಲ್ಲಿ ಇಷ್ಟು ಅನ್ಯಾಯಗಳಿದೆ, ಹೋರಾಟ ಅನ್ನೋದು ಅನಿವಾರ್ಯ, ಹೋರಾಟ ತಪ್ಪಲ್ಲ, ಆ ಹೋರಾಟ ಪ್ರಜಾಸತ್ತಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ, ಕಾನೂನುಬದ್ಧವಾಗಿ ಇರಬೇಕು ಅನ್ನೋದಷ್ಟು ಮಾತ್ರ ನಾವು ಹೇಳ್ತೀವಿ. ನೀವು ಬಂದು ಹೋರಾಟ ಮಾಡೋದ್ರಲ್ಲಿ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ನೀವು ಹೋರಾಟದ ಮಾರ್ಗ ಬದಲಾಯಿಸಬೇಕಾಗಿಂತ ನಾವು ಇರ್ತೀವಿ. ನೀವು ಬದಲಾಯಿಸಬಹುದು. ಆ ಹೋರಾಟಕ್ಕೆ ಹೋದಾಗ ಅನಿವಾರ್ಯವಾಗಿ ಸರ್ಕಾರನೂ ಕೂಡ ಬಹಳ ಕಠಿಣವಾಗಿ ಇರಬೇಕಾಗ್ತದೆ, ಬೇರೆ ದಾರಿ ಇಲ್ಲ. ಇದಕ್ಕೆ ನಮ್ಮ ಸಂಪೂರ್ಣ ಸ್ವಾಗತ ಇದೆ ಅಂತೇಳಿ ಅವ್ರು ಬರಮಾಡ್ಕೊಂಡ್ರು. ಇದು ಎರಡನೇದು. ಮೂರನೇದು, ನಿನ್ನೆ ಮತ್ತೆ ನಾವು CM ಅವ್ರನ್ನ ಭೇಟಿ ಮಾಡಿದ್ವಿ. ನೆಕ್ಸ್ಟ್ ಇಮ್ಮಿಡಿಯೇಟ್ 5 ಸ್ಟೆಪ್ಸ್, ಇನ್ನೂ ತುಂಬ ಇದೆ ಸ್ಟೆಪ್ಸು. ಹಂಗೆ ನೋಡ್ಬೇಕಂದ್ರೆ A to Z ಅಂದರೆ ನಾವು ABCDE ಇಟ್ಟಿದ್ದೀವಿ. ನಾಳೆ
ಮೊನ್ನೆ ಹೋಗಿ ಒಂದೇ ಸರಿ ಇಷ್ಟು ಬಾಲ ಇಟ್ಕೊಂಡ್ರೆ ಉಪಯೋಗ ಇಲ್ಲ. ನೆಕ್ಸ್ಟ್ ಮೂವಿಂಗ್ ಸ್ಟೆಪ್ಸ್ 5 ಇಟ್ಟಿವಿ. 5 ಸ್ಟೆಪ್ಸ್ಗೂ ಕೂಡ ಅವ್ರಿಗೆ ಸಕಾರಾತ್ಮಕ ಅವ್ರ ಪ್ರತಿಕ್ರಿಯೆ ಇತ್ತು ನೆನ್ನೆ. ಸೊ ಹಂಗಾಗಿ ಬೇಸಿಕಲಿ ಅಪ್ರೋಚ್ ಇಸ್ ಗುಡ್. ಪೊಲೀಸರು ಕೂಡ ಇದುವರೆಗೆ ತನಕ ಪೊಲೀಸ್ ಇಲಾಖೆಯಿಂದ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ನಮ್ಮ ಜೊತೆ. ಸೊ ಮುಂದೆ ಇನ್ನು ನೋಡಬೇಕು. ಮುಂದೆ ಬರೀ ವ್ಯಕ್ತಿಗಳ ಕೈಯಲ್ಲಿರೋದಿಲ್ಲಲ್ಲ, ಈ ಸಿಸ್ಟಮ್ ಮೂವಿಂಗೇ ಭಾಳ ಕಷ್ಟ ಇದೆ. ಆ ಸವಾಲು ಇದ್ದೇ ಇರ್ತೀವಿ. ಆ ಪಕ್ಷ ಈ ಪಕ್ಷ ಅಂತಲ್ಲ, ಈ ಸಿಸ್ಟಮ್ ಪಕ್ಷಗಳ ದಾಟದಂಥದ್ದು. ವ್ಯಕ್ತಿಗಳು ದಾಟಿ ಪಕ್ಷಗಳನ್ನು ದಾಟಿ ಒಂದು ಸಿಸ್ಟಮ್ ಇದೆ. ಸೊ ಹಂಗಾಗಿ ಇದು ಅಷ್ಟು ಸುಲಭವಾಗಿ ಮೂವ್ ಆಗೋದಿಲ್ಲ. ಚಾಲೆಂಜಸ್ ಇದೆ, ಬಟ್ ವಿ ಶುಡ್ ಪುಷ್ ಅಂಡ್ ಗೋ. ಇದಿಷ್ಟು ನೂರ್ ಶ್ರೀಧರ್ ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್, ಬಸವರಾಜ್ ಚರ್ತಿಭಟ್, ರಿಪಬ್ಲಿಕ್ ಕಡೆ. ಇದು ನಿಮ್ಮ ಧ್ವನಿ.